ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 23 ಜೂನ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ಹೂ ಹ್ಯಾಸ್ ವಾನ್ 2021 ಫ್ರೆಂಚ್ ಗ್ರ್ಯಾಂಡ್ ಪ್ರಿಕ್ಸ್? 2021 ಫ್ರೆಂಚ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಯಾರು ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮ್ಯಾಕ್ಸ್ ವೆರ್ಸ್ಟಪ್ಪನ್. 2021 ಫ್ರೆಂಚ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಮ್ಯಾಕ್ಸ್ ವೆರ್ಸ್ಟೆಪನ್ ಅವರು ಗೆದ್ದಿದ್ದಾರೆ. ಸೊ 2021 F1 ರೇಸ್ ವಿನ್ನರ್ಸ್ ನೋಡೋದೆ ಗೈಸ್. ಬಹರೇನ್ F1 ಗ್ರ್ಯಾಂಡ್ ಪ್ರಿಕ್ಸ್ ವಿನ್ನರ್ ಲೂಯಿಸ್ ಹ್ಯಾಮಿಲ್ಟನ್, ಎಮಿಲಿಯಾ ರೊಮ್ಯಾಗ್ನಾ ಗ್ರ್ಯಾಂಡ್ ಪ್ರಿಕ್ಸ್ ವಿನ್ನರ್ ಮ್ಯಾಕ್ಸ್ ವೆರ್ಸ್ಟೆಪನ್, ಪೋರ್ಚುಗೀಸ್ ಗ್ರ್ಯಾಂಡ್ ಪ್ರಿಕ್ಸ್ ವಿನ್ನರ್ ಲೂಯಿಸ್ ಹ್ಯಾಮಿಲ್ಟನ್, ಸ್ಪ್ಯಾನಿಷ್ ಗ್ರ್ಯಾಂಡ್ ಪ್ರಿಕ್ಸ್ ಲೂಯಿಸ್ ಹ್ಯಾಮಿಲ್ಟನ್, ಮೊನಾಕೋ ಗ್ರ್ಯಾಂಡ್ ಪ್ರಿಕ್ಸ್ ಮ್ಯಾಕ್ಸ್ ವೆರ್ಸ್ಟೆಪನ್, ಅಜರ್ಬೈಜಾನ್ ಗ್ರ್ಯಾಂಡ್ ಪ್ರಿಕ್ಸ್ ಸರ್ಜಿಯೋ ಪೆರೇಸ್. ಅಂಡ್ ಇತ್ತೀಚೆಗೆ ಫ್ರೆಂಚ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಮ್ಯಾಕ್ಸ್ ವೆರ್ಸ್ಟೆಪನ್ ಅವರು ಗೆದ್ದಿದ್ದಾರೆ. ವರ್ಲ್ಡ್ ಹೈಡ್ರೋಗ್ರಫಿ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ಡ್ಯಾಶ್? ವಿಶ್ವ ಹೈಡ್ರೋಗ್ರಫಿ ದಿನವನ್ನು ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 21 ಜೂನ್. ವಿಶ್ವ ಹೈಡ್ರೋಗ್ರಫಿ ದಿನವನ್ನು ಪ್ರತಿ ವರ್ಷ ಜೂನ್ 21ರಂದು ಆಚರಿಸಲಾಗುತ್ತದೆ. ಜೂನ್ 21 ಅಂಡ್ 2021 ವರ್ಲ್ಡ್ ಹೈಡ್ರೋಗ್ರಫಿ ಡೇದು ಥೀಮ್ 100 years ಆಫ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಇನ್ ಹೈಡ್ರೋಗ್ರಫಿ. ಅಂಡ್ ವಿಶ್ವ ಹೈಡ್ರೋಗ್ರಫಿ ದಿನಕ್ಕೆ ಆಯ್ಕೆ ಮಾಡಿದ ದಿನಾಂಕವು ಅಂತಾರಾಷ್ಟ್ರೀಯ ಹೈಡ್ರೋಗ್ರಾಫಿಕ್ ಸಂಘಟನೆಯ ಸ್ಥಾಪನೆಯ ವಾರ್ಷಿಕೋತ್ಸವವಾಗಿದೆ. ಸೊ ಪ್ರತಿ ವರ್ಷ ಜೂನ್ 21ರಂದು ವರ್ಲ್ಡ್ ಹೈಡ್ರೋಗ್ರಫಿ ಡೇ ಅನ್ನು ಆಚರಿಸುತ್ತಾರೆ. ವಾಟ್ ಈಸ್ ದ ಥೀಮ್ ಫಾರ್ ಇಂಟರ್ನ್ಯಾಷನಲ್ ಯೋಗ ಡೇ 2021? ಅಂತಾರಾಷ್ಟ್ರೀಯ ಯೋಗ ದಿನ 2021 ವಿಷಯವೇನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಯೋಗ ಫಾರ್ ವೆಲ್ ಬೀಯಿಂಗ್. ವಾರ್ಷಿಕವಾಗಿ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತದೆ, ಇಂಟರ್ನ್ಯಾಷನಲ್ ಯೋಗ ಡೇ. ಅಂಡ್ 2021 ಇಂಟರ್ನ್ಯಾಷನಲ್ ಯೋಗ ಡೇದು ಥೀಮ್ ಯೋಗ ಫಾರ್ ವೆಲ್ ಬೀಯಿಂಗ್. ಅಂಡ್ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಮೊದಲು ಫಸ್ಟ್ ಟೈಮ್ 21 ಜೂನ್ 2015ರಂದು ಆಚರಿಸಲಾಯಿತು. ಅಂಡ್ UN ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಲ್ಪನೆಯನ್ನು ಪ್ರೈಮ್ ಮಿನಿಸ್ಟರ್ ಮೋದಿಯವರು 2014ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾಡಿದ ಭಾಷಣದಲ್ಲಿ ಪ್ರಸ್ತಾಪಿಸಿದರು. ಸೊ ಪ್ರತಿ ವರ್ಷ ಜೂನ್ 21ರಂದು ಇಂಟರ್ನ್ಯಾಷನಲ್ ಯೋಗ ಡೇ ಅನ್ನು ಆಚರಿಸುತ್ತಾರೆ. ಅಂಡ್ 2021 ಇಂಟರ್ನ್ಯಾಷನಲ್ ಯೋಗ ಡೇದು ಥೀಮ್ ಯೋಗ ಫಾರ್ ವೆಲ್ ಬೀಯಿಂಗ್. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ವೆನ್ ಈಸ್ ವರ್ಲ್ಡ್ ಮ್ಯೂಸಿಕ್ ಡೇ ಸೆಲೆಬ್ರೇಟೆಡ್ ಎವ್ರಿ ಇಯರ್? ಪ್ರತಿ ವರ್ಷ ವಿಶ್ವ ಸಂಗೀತ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 21 ಜೂನ್. ಪ್ರತಿ ವರ್ಷ ಜೂನ್ 21ರಂದು ವರ್ಲ್ಡ್ ಮ್ಯೂಸಿಕ್ ಡೇ ಅಥವಾ ವಿಶ್ವ ಸಂಗೀತ ದಿನವನ್ನು ಆಚರಿಸಲಾಗುತ್ತದೆ. ನೇಮ್ ದ ಇಂಡೋ-ಅಮೇರಿಕನ್ ಕೆಮಿಸ್ಟ್ who has been honored with prestigious ಯುರೋಪಿಯನ್ ಇನ್ವೆಂಟರ್ ಅವಾರ್ಡ್ 2021? ಯಾರಿಗೆ ಯುರೋಪಿಯನ್ ಇನ್ವೆಂಟರ್ ಪ್ರಶಸ್ತಿ 2021ರಿಂದ ಗೌರವಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಸುಮಿತಾ ಮಿತ್ರಾ. ನ್ಯಾನೋ ಟೆಕ್ನಾಲಜಿ ಫೀಲ್ಡ್ನಲ್ಲಿ ಮಾಡಿದ ಕಾಂಟ್ರಿಬ್ಯೂಷನ್ಸ್ಗಾಗಿ ಸುಮಿತಾ ಮಿತ್ರಾ ಅವರಿಗೆ ಯುರೋಪಿಯನ್ ಇನ್ವೆಂಟರ್ ಪ್ರಶಸ್ತಿ 2021ರಿಂದ ಗೌರವಿಸಲಾಗಿದೆ. ವಿಚ್ ಬ್ಯಾಂಕ್ ಹ್ಯಾಸ್ ಲಾಂಚ್ ಘರ್ ಘರ್ ರೇಷನ್ ಪ್ರೋಗ್ರಾಮ್ ರೀಸೆಂಟ್ಲಿ? ಯಾವ ಬ್ಯಾಂಕ್ ಇತ್ತೀಚೆಗೆ ಘರ್ ಘರ್ ರೇಷನ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, IDFC ಫಸ್ಟ್ ಬ್ಯಾಂಕ್. ಲಾಕ್ಡೌನ್ನಲ್ಲಿ ಲೋ ಇನ್ಕಮ್ ಕಸ್ಟಮರ್ಸ್ಗೆ ಸಹಾಯ ಮಾಡಲು IDFC ಫಸ್ಟ್ ಬ್ಯಾಂಕ್ ಘರ್ ಘರ್ ರೇಷನ್ ಎಂಬ ಪ್ರೋಗ್ರಾಮ್ ಅನ್ನು ಪ್ರಾರಂಭಿಸಿದೆ. ಸೊ IDFC ಫಸ್ಟ್ ಬ್ಯಾಂಕ್ ಬಗ್ಗೆ ನೋಡೋದು ಗೈಸ್. IDFC ಫಸ್ಟ್ ಬ್ಯಾಂಕ್ದು CEO ವಿ ವೈದ್ಯನಾಥನ್. ಹೆಡ್ ಕ್ವಾರ್ಟರ್ಸ್ ಮುಂಬೈ ಮಹಾರಾಷ್ಟ್ರನಲ್ಲಿದೆ ಅಂಡ್ ಸ್ಥಾಪನೆ 2015ನಲ್ಲಿ ಆಗಿದೆ. Which city has been named as the most livable city of India in the Ease of Living Index 2020 released by Center for Science and Environment? Center for Science and Environment ಬಿಡುಗಡೆ ಮಾಡಿದ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ 2020ರಲ್ಲಿ ಯಾವ ನಗರವನ್ನು ಭಾರತದ ಅತ್ಯಂತ ವಾಸಯೋಗ್ಯ ನಗರವೆಂದು ಹೆಸರಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಬೆಂಗಳೂರು. ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವಿರಾನ್ಮೆಂಟ್ ಬಿಡುಗಡೆ ಮಾಡಿದ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ 2020ರಲ್ಲಿ ಭಾರತದ ಮೋಸ್ಟ್ ಲಿವೇಬಲ್ ಸಿಟಿ ಕರ್ನಾಟಕದ ಬೆಂಗಳೂರು. ಸೊ ಈ ಲಿಸ್ಟಲ್ಲಿ ಟಾಪ್ 3 ನೋಡೋದು ಗೈಸ್. ಫಸ್ಟ್ ಬೆಂಗಳೂರು, ಸೆಕೆಂಡ್ ಚೆನ್ನೈ ಅಂಡ್ ಥರ್ಡ್ ಸೂರತ್. ಅಂಡ್ ಈ ಲಿಸ್ಟನ್ನು ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವಿರಾನ್ಮೆಂಟ್ ಬಿಡುಗಡೆ ಮಾಡಿದೆ. ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಲಾಂಚ್ ಮುಖ್ಯಮಂತ್ರಿ ಉದ್ಯಮಿ ಯೋಜನಾ ಸ್ಕೀಮ್ ಫಾರ್ ಆಲ್ ವುಮನ್ ಅಂಡ್ ಯೂತ್? ಎಲ್ಲ ಮಹಿಳಾ ಮತ್ತು ಯುವಕರಿಗಾಗಿ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಉದ್ಯಮಿ ಯೋಜನೆಯನ್ನು ಪ್ರಾರಂಭಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬಿಹಾರ್.
ಮಹಿಳಾ ಉದ್ಯಮಿ ಹಾಗೂ ಯುವಕರಿಗಾಗಿ ಬಿಹಾರ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಉದ್ಯಮಿ ಯೋಜನಾ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ. ಬಿಹಾರ್ ಬಗ್ಗೆ ನೋಡೋದು ಗೈಸ್, ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ and ಬಿಹಾರದ ಗವರ್ನರ್ ಫಾಗು ಚೌಹಾನ್. Recently, GI certified Jalgaon banana has been exported to Dubai recently. Jalgaon banana got GI certification in Dash. ಇತ್ತೀಚೆಗೆ GI certified ಜಲ್ಗಾಂವ್ ಬನಾನಾ ದುಬೈಗೆ ರಫ್ತು ಮಾಡಲಾಗಿದೆ. ಜಲ್ಗಾಂವ್ ಬನಾನಾ ಡ್ಯಾಶ್ನಲ್ಲಿ GI ಸರ್ಟಿಫಿಕೇಶನ್ ಅನ್ನು ಪಡೆದಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 2016. ಇತ್ತೀಚೆಗೆ GI ಸರ್ಟಿಫೈಡ್ ಜಲ್ಗಾಂವ್ ಬನಾನಾ ದುಬೈಗೆ ರಫ್ತು ಮಾಡಲಾಗಿದೆ. ಅಂಡ್ ಗೈಸ್, ಜಲ್ಗಾಂವ್ ಬನಾನಾ 2016ರಲ್ಲಿ 2016ನಲ್ಲಿ GI ಟ್ಯಾಗ್ ಅನ್ನು ಪಡೆದಿದೆ. ಸೊ ಜಲ್ಗಾಂವ್ ಬಗ್ಗೆ ನೋಡೋದು ಗೈಸ್, ಜಲ್ಗಾಂವ್ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ. ಮಹಾರಾಷ್ಟ್ರ ಬಗ್ಗೆ ನೋಡೋದಾದ್ರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ, ಮಹಾರಾಷ್ಟ್ರದ ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ, ಮಹಾರಾಷ್ಟ್ರ ಹೈಕೋರ್ಟ್ದ ಚೀಫ್ ಜಸ್ಟಿಸ್ ದೀಪಾಂಕರ್ ದತ್ತಾ. ಅಂಡ್ ಗೈಸ್, ಮಹಾರಾಷ್ಟ್ರ ರಾಜ್ಯದಲ್ಲಿ ಜಲ್ಗಾಂವ್ ಸಿಟಿಯನ್ನು ಬನಾನಾ ಸಿಟಿ ಆಫ್ ಮಹಾರಾಷ್ಟ್ರ ಎಂದು ಕರೆಯುತ್ತಾರೆ. CSIR has tied up with which healthcare institution to ramp up COVID-19 testing in across towns and rural India? ಪಟ್ಟಣಗಳು ಮತ್ತು ಗ್ರಾಮೀಣ ಭಾರತದಾದ್ಯಂತ COVID-19 ಪರೀಕ್ಷೆಯನ್ನು ಹೆಚ್ಚಿಸಲು ಯಾವ ಆರೋಗ್ಯ ರಕ್ಷಣಾ ಸಂಸ್ಥೆಯೊಂದಿಗೆ CSIR ಒಪ್ಪಂದ ಮಾಡಿಕೊಂಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಟಾಟಾ MD. ಪಟ್ಟಣಗಳು ಮತ್ತು ಗ್ರಾಮೀಣ ಭಾರತದಾದ್ಯಂತ COVID-19 ಪರೀಕ್ಷೆಯನ್ನು ಹೆಚ್ಚಿಸಲು ಟಾಟಾ MD ಆರೋಗ್ಯ ರಕ್ಷಣಾ ಸಂಸ್ಥೆಯೊಂದಿಗೆ CSIR ಒಪ್ಪಂದ ಮಾಡಿಕೊಂಡಿದೆ. CSIRದು ಫುಲ್ ಫಾರ್ಮ್ ಗೈಸ್, ಸೆಂಟರ್ ಫಾರ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. The crash course program for COVID-19 frontline workers launched by PM Modi is designed under which scheme? ಪ್ರಧಾನಿ ಮೋದಿ ಪ್ರಾರಂಭಿಸಿದ COVID-19 ಫ್ರಂಟ್ಲೈನ್ ಕಾರ್ಮಿಕರಿಗಾಗಿ ಕ್ರ್ಯಾಶ್ ಕೋರ್ಸ್ ಕಾರ್ಯಕ್ರಮವನ್ನು ಯಾವ ಯೋಜನೆಯಡಿ ವಿನ್ಯಾಸಗೊಳಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, PM ಕೌಶಲ್ ವಿಕಾಸ್ ಯೋಜನಾ. ಇತ್ತೀಚೆಗೆ ಪ್ರಧಾನಿ ಪ್ರಾರಂಭಿಸಿದ COVID-19 ಫ್ರಂಟ್ಲೈನ್ ಕಾರ್ಮಿಕರಿಗಾಗಿ ಕ್ರ್ಯಾಶ್ ಕೋರ್ಸ್ ಕಾರ್ಯಕ್ರಮವನ್ನು PM ಕೌಶಲ್ ವಿಕಾಸ್ ಯೋಜನಾ ಎಂಬ ಯೋಜನೆಯಡಿ ವಿನ್ಯಾಸಗೊಳಿಸಲಾಗಿದೆ. ಸೊ ಗೈಸ್, ಈ ಯೋಜನೆಯಡಿ ಟೋಟಲ್ 1 ಲಕ್ಷ ಜನರಿಗೆ COVID-19 ಫ್ರಂಟ್ಲೈನ್ ವರ್ಕರ್ಸ್ ಟ್ರೈನಿಂಗ್ ಅನ್ನು ನೀಡಲಾಗುವುದು. ವಿಚ್ ಕಂಟ್ರಿ is scheduled to host 2023 ODI ವರ್ಲ್ಡ್ ಕಪ್? 2023ರ ಏಕದಿನ ವಿಶ್ವಕಪ್ ಅನ್ನು ಯಾವ ದೇಶ ಆಯೋಜಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಇಂಡಿಯಾ. ICC 2023 ODI ವರ್ಲ್ಡ್ ಕಪ್ ಅನ್ನು ಭಾರತ ದೇಶ ಆಯೋಜಿಸಲಿದೆ. ICC ಬಗ್ಗೆ ನೋಡೋದು ಗೈಸ್, ICCದು ಫುಲ್ ಫಾರ್ಮ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ICCದು ಹೆಡ್ ಕ್ವಾರ್ಟರ್ಸ್ ದುಬೈ UAE ನಲ್ಲಿದೆ. ICCದು ಪ್ರಸ್ತುತ ಚೇರ್ಪರ್ಸನ್ ಗ್ರೆಗ್ ಬಾರ್ಕ್ಲೆ. ಸೊ 2023 ODI ವರ್ಲ್ಡ್ ಕಪ್ ವಿಲ್ ಬಿ ಹೆಲ್ಡ್ ಇನ್ ಇಂಡಿಯಾ. Which ministry recently signed a MOU with Ministry of Ports, Shipping and Waterways to develop seaplane services in India? ಭಾರತದಲ್ಲಿ ಸೀಪ್ಲೇನ್ ಸೇವೆಗಳನ್ನು ಅಭಿವೃದ್ಧಿಪಡಿಸಲು ಯಾವ ಸಚಿವಾಲಯವು ಇತ್ತೀಚೆಗೆ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್. ಭಾರತದಲ್ಲಿ ಸೀಪ್ಲೇನ್ ಸೇವೆಗಳನ್ನು ಅಭಿವೃದ್ಧಿಪಡಿಸಲು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಇತ್ತೀಚೆಗೆ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವಾಲಯದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು. ಸೊ ಗೈಸ್, ಭಾರತದ ಮಿನಿಸ್ಟರ್ ಫಾರ್ ಸಿವಿಲ್ ಏವಿಯೇಷನ್ ಹರ್ದೀಪ್ ಸಿಂಗ್ ಪುರಿ ಅಂಡ್ ಮಿನಿಸ್ಟರ್ ಫಾರ್ ಶಿಪ್ಪಿಂಗ್, ವಾಟರ್ವೇಸ್ ಅಂಡ್ ಪೋರ್ಟ್ಸ್ ಮನ್ಸುಖ್ ಮಾಂಡವಿಯಾ. ಅಂಡ್ ನೆಕ್ಸ್ಟ್ ಗೈಸ್, ಇಂಪಾರ್ಟೆಂಟ್ ಅಂದ್ರೆ ಫಸ್ಟ್ ಸೀಪ್ಲೇನ್ ಸರ್ವಿಸ್ ಇನ್ ಇಂಡಿಯಾ ವಾಸ್ ಲಾಂಚ್ ಬೈ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇನ್ ಗುಜರಾತ್. ಹೂ ಇಸ್ ದ ವಿನ್ನರ್ ಆಫ್ 2021 ಗೆಲ್ಫ್ಯಾಂಡ್ ಚಾಲೆಂಜ್ ಚೆಸ್ ಟೈಟಲ್? 2021ರ ಗೆಲ್ಫ್ಯಾಂಡ್ ಚಾಲೆಂಜ್ ಚೆಸ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಡಿ ಗುಕೇಶ್. ಭಾರತದ ಡಿ ಗುಕೇಶ್ ಅವರು 2021ರ ಗೆಲ್ಫ್ಯಾಂಡ್ ಚಾಲೆಂಜ್ ಚೆಸ್ ಟೈಟಲ್ ಅನ್ನು ಗೆದ್ದಿದ್ದಾರೆ. CR ವಿಶ್ವನಾಥನ್, who passed away recently, was a former vice president of which Indian Sports Federation? ಇತ್ತೀಚೆಗೆ ನಿಧನರಾದ CR ವಿಶ್ವನಾಥನ್ ಅವರು ಯಾವ ಭಾರತೀಯ ಕ್ರೀಡಾ ಒಕ್ಕೂಟದ ಮಾಜಿ ಉಪಾಧ್ಯಕ್ಷರಾಗಿದ್ದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, AIFF, ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್. ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ನ ಮಾಜಿ ಉಪಾಧ್ಯಕ್ಷ CR ವಿಶ್ವನಾಥನ್ ಅವರು ಇತ್ತೀಚೆಗೆ ನಿಧನರಾದರು. ಅಂಡ್ CR ವಿಶ್ವನಾಥನ್ ತಮಿಳುನಾಡಿನ ಪ್ರಸಿದ್ಧ ಫುಟ್ಬಾಲ್ ನಿರ್ವಾಹಕರಾಗಿದ್ದರು ಮತ್ತು ತಮಿಳುನಾಡು ಫುಟ್ಬಾಲ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. AIFFದು ಫುಲ್ ಫಾರ್ಮ್ ಗೈಸ್, ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್. AIFFದು ಪ್ರಸ್ತುತ ಪ್ರೆಸಿಡೆಂಟ್ ಪ್ರಫುಲ್ ಪಟೇಲ್
ಆ್ಯಂಡ್ AIFF ಸ್ಥಾಪನೆ 23 ಜೂನ್ 1937ನಲ್ಲಿ ಆಗಿದೆ. ಸೊ ಇತ್ತೀಚೆಗೆ AIFF ಮಾಜಿ ಉಪಾಧ್ಯಕ್ಷ CR ವಿಶ್ವನಾಥನ್ ಅವರು ನಿಧನರಾದರು. ಗುರುಪ್ರಸಾದ್ ಮೊಹಪಾತ್ರ who passed away recently was serving as a top bureaucrat in which department of central government? ಇತ್ತೀಚೆಗೆ ನಿಧನರಾದ ಗುರುಪ್ರಸಾದ್ ಮೊಹಪಾತ್ರ ಅವರು ಕೇಂದ್ರ ಸರ್ಕಾರದ ಯಾವ ಇಲಾಖೆಯಲ್ಲಿ ಉನ್ನತ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್. ಇತ್ತೀಚೆಗೆ ನಿಧನರಾದ ಗುರುಪ್ರಸಾದ್ ಮೊಹಪಾತ್ರ ಅವರು ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ನ ಇಲಾಖೆಯಲ್ಲಿ ಉನ್ನತ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದರು. ಅಂಡ್ ಗೈಸ್, ಗುರುಪ್ರಸಾದ್ ಮೊಹಪಾತ್ರ ಅವರು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾನ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದರು. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ವಿಚ್ ಮಿನಿಸ್ಟರ್ ಹ್ಯಾಸ್ ಲಾಂಚ್ ಆದಿ ಪ್ರಶಿಕ್ಷಣ್ ಪೋರ್ಟಲ್? ಯಾವ ಸಚಿವಾಲಯ ಆದಿ ಪ್ರಶಿಕ್ಷಣ್ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಟ್ರೈಬಲ್ ಮಿನಿಸ್ಟ್ರಿ. ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ವಾಟ್ ಇಸ್ ದ ಕ್ಯಾಪಿಟಲ್ ಆಫ್ ಕೆನ್ಯಾ? ಕೆನ್ಯಾದ ರಾಜಧಾನಿ ಯಾವುದು? ಇದಕ್ಕೆ ಉತ್ತರ ಸ್ನೇಹಿತರೆ ನೈರೋಬಿ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇರೋದು, ವಾಟ್ ಇಸ್ ದ ಥೀಮ್ ಫಾರ್ ಇಂಟರ್ನ್ಯಾಷನಲ್ ಯೋಗಾ ಡೇ 2021? ಅಂತಾರಾಷ್ಟ್ರೀಯ ಯೋಗ ದಿನ 2021ರ ವಿಷಯವೇನು? ಸೆಕೆಂಡ್ ಕ್ವಶನ್ ಸ್ನೇಹಿತರೆ, ಹೂ ಹ್ಯಾಸ್ ವಾನ್ 2021 ಫ್ರೆಂಚ್ ಗ್ರ್ಯಾಂಡ್ ಪ್ರಿಕ್ಸ್? 2021ರ ಫ್ರೆಂಚ್ ಗ್ರ್ಯಾಂಡ್ ಪ್ರಿಕ್ಸ್ ಅನ್ನು ಯಾರು ಗೆದ್ದಿದ್ದಾರೆ? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.